ನಮಸ್ಕಾರ ಸ್ನೇಹಿತರೆ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ವೇಟ್ ಮಾಡ್ತಕ್ಕಂಥದ್ದು ಡೇಟು ಆಲ್ಮೋಸ್ಟ್ ಇವತ್ತೇ. ಯಾಕಂದರೆ ಮಾಕ್ ರಿಸಲ್ಟ್ ಇವತ್ತು. ಓಕೆ, ಯಾವ ಬೇಸ್ ಮೇಲೆ ಹೇಳ್ತೀವಿ ಬ್ರದರ್ ಇವತ್ತು ರಿಸಲ್ಟ್ ಅಂತಂದರೆ? ಓಕೆ, ಅವರೇ ಡೈರೆಕ್ಟರ್ ಹೇಳಿರ್ತಕ್ಕಂಥ 40ರಿಂದ 50 ಗಂಟೆ ಆಫ್ಟರ್ ದ ಕ್ಲೋಸಿಂಗ್ ಆಫ್ ಆಪ್ಷನ್ ಎಂಟ್ರಿ. ಯಾವಾಗ ಕ್ಲೋಸ್ ಆಯಿತು ನಿಮಗೆ ಗೊತ್ತಿದೆ. ಮೊನ್ನೆ ಸಾಯಂಕಾಲ 6 ಗಂಟೆಗೆ ಏನಾಯ್ತು, ಸಾಯಂಕಾಲ ಟೈಮ್ ಎಕ್ಸಾಕ್ಟ್ 6 ಗಂಟೆಗೆ ಕ್ಲೋಸ್ ಆಯಿತು. ಅವತ್ತು 6 ಗಂಟೆಯಿಂದ ಹಿಡಿದು ಇವತ್ತು ತೊಗೋರಿ. ಓಕೆ, ಇವತ್ತು ಸಾಯಂಕಾಲ 6 ಗಂಟೆ ತೊಗೊಂಡ್ರು 48 ಅವರ್ಸ್ ಆಯಿತು. ರಾತ್ರಿ 8 ಗಂಟೆ ಆದರೂ ಕೂಡ ಅಲ್ಲಿ 50 ಅವರ್ಸ್ ಆಗುತ್ತೆ. ಅಂದರೆ 40ರಿಂದ 51 ಇದ್ರು ಅವರು ಅಷ್ಟೊತ್ತಿಗೆ ಎಲ್ಲನೂ ಕೂಡ ಏನಾಗ್ತದೆ, ಎಲ್ಲನೂ ಕೂಡ ಕಂಪ್ಲೀಟ್ ಆಗುತ್ತೆ. ಇಷ್ಟೊಂದು ಟೈಮ್ ತೊಗೊಳ್ತಿದ್ದಿಲ್ಲ ಆ್ಯಕ್ಚುಲಿ. ಭಾಳಷ್ಟು ಫಸ್ಟ್ ರೌಂಡಿಗೆ ಏನಾಗ್ತದೆ, ಭಾಳಷ್ಟು ಆಪ್ಷನ್ಸ್ಗಳು ಇರ್ತವೆ ಅಂತಂದು ಮೇ ಬಿ ಇದ್ದವರು ಇಷ್ಟು ಟೈಮ್ ತೊಗೊಂಡಿರ್ಬೋದು. ಬಟ್ ಈ ಹಿಂದೆ ನಾನು 2 ದಿನ ಮಾಕ್ ರಿಸಲ್ಟ್ಗೋಸ್ಕರ ತೊಗೊಂಡಿದ್ದು ನಾನಂತರೂ ನೋಡಿಲ್ಲ. ಯಾಕಂದರೆ ಅವರು ಅಂದರೆ ಇನ್ ಕೇಸ್ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಕೊಟ್ಟರೆ ಸಾಯಂಕಾಲನೇ ಅನೌನ್ಸ್ ಮಾಡಿಬಿಡ್ತಿದ್ರು. ಓಕೆ, ಬಟ್ ಆ್ಯಕ್ಚುಲಿ ಏನೋ ನಡೀತಾ ಇದೆ ಕೇಕಿನಿಂದ ಸ್ವಲ್ಪ ಡಿಲೇ ಮಾಡಬಾರ್ದು ನಮ್ಮ ಪ್ರಕಾರ. ಯಾಕಂತಂದರೆ ಈಗ ಆಪ್ಷನ್ ಎಂಟ್ರಿ ಈಗ ಬೇಗನೆ ಬಿಟ್ಬಿಟ್ರೆ ಈಗ ಮಾಕ್ ರಿಸಲ್ಟು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹುಡುಗರಿಗೆ ಟೈಮ್ ಸಿಗ್ತದೆ. ಓಕೆ, ಸೊ ಮಾಕ್ ರಿಸಲ್ಟ್ಗೋಸ್ಕರನೇ ಟೈಮ್ ಇಟ್ಕೊಂಡ್ರೆ ಹುಡುಗರು ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಒಂದೊಂದು ಹುಡುಗರು ಕ್ಲಾರಿಫಿಕೇಷನೇ ಇಲ್ಲ. ಸೊ ಹಂಗಾಗಿ ಬೇಗನೆ ಆಲ್ಮೋಸ್ಟ್ ಇವತ್ತು ಬಿಡ್ತಾರೆ ಅನ್ಕೊಂಬಿಡಿ. ಓಕೆ, ಇವತ್ತು ಯಾವಾಗ ಬಿಡ್ತಾರೆ ಅಂತಂದರೆ ನೋಡಿ, ಅವ್ರು ಕೇಳಿದವರು ಸಾಧ್ಯಾದಷ್ಟು ಏನು ಮಾಡ್ತಾರೆ ಅಂತಂದರೆ ಸಾಯಂಕಾಲ ಇಲ್ಲ ರಾತ್ರಿ ಬಿಡ್ತಾರೆ. ಯಾಕೆ ಇದೇ ಟೈಮಿಗೆ ಚೂಸ್ ಮಾಡ್ತಾರೆ ಅಂತಂದರೆ, ಈಗ ಮಾರ್ನಿಂಗ್ ಎಲ್ಲನೂ ಕೂಡ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರೋ ಬಗ್ಗೆ ಭಾಳಷ್ಟು ಕಂಪ್ನಿಗಳು ವರ್ಕ್ ಮಾಡ್ತವೆ. ಸೊ ಸಾಯಂಕಾಲವರೆಗೂ ಕೂಡ ಸಿಕ್ಕಾಪಟ್ಟೆ ಅವು ಎಲ್ಲರೂ ಕೂಡ ಕಂಪ್ನೀಸ್ ಮ್ಯಾಗ ವರ್ಕ್ ಇದ್ದೇ ಇರ್ತದೆ. ಸೊ ಹಂಗಾಗಿ ಏನಾಗ್ತದೆ, ಸೊ ಅಂದರೆ ಸರ್ವರ್ ಸಮಸ್ಯೆ ಬರಬಾರ್ದು ಅನ್ನೋಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಬೇಕಾದರೆ ನೋಡಿ ಈವ್ನಿಂಗ್ ಮೇಲೇ ಬಿಡ್ತಾರೆ. ಸೊ ಅದರಲ್ಲಿ ಬೇರೆ ನಮ್ಮ ಹತ್ರ ಒಳ್ಳೆ ಸರ್ವರ್ ಬೇರೆ ಇಲ್ಲ. ಈಗ ಮಧ್ಯಾಹ್ನ ಬಿಟ್ಟರೂ ಕೂಡ ನೀವು ಚೆಕ್ಔಟೇ ಮಾಡ್ಕೊಳಕ್ಕಾಗಲ್ಲ, ಆ ರೀತಿ ಚಾನ್ಸಸ್ ಆಗ್ತದೆ. ನೋಡೋಣ, ದವರು ಏನಾದರೂ ನೋಟಿಫಿಕೇಷನ್ ಇವತ್ತು ಬಿಟ್ಟರೆ ನನಗೆ ಅನ್ಸೋ ಮಟ್ಟಿಗೆ 6 ಗಂಟೆ ಇಲ್ಲ 8 ಗಂಟೆ ಈ ಟೈಮಿಗೆ ಅನ್ಕೋರಿ. ಇನ್ ಕೇಸ್ ಬೀಳಿದ್ರೆ ನಾವು ಮಧ್ಯರಾತ್ರಿ 11 ಗಂಟೆ 12 ಗಂಟೆ ಬಿಟ್ಟಿದ್ದು ಕೂಡ ನೋಡಿದ್ದೀವಿ. ಎಷ್ಟು ಒಂದು ಟೈಮೆಲ್ಲ ಜಾಸ್ತಿ ಬಿಡೋದೇ 11 ಗಂಟೆ 12 ಗಂಟೆ ಬಿಟ್ಟಿರ್ತಾರೆ. ಬಟ್ ಈ ಟೈಮ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂತ ಹೋಗ್ತಾರೆ, ಆ ಥರ ಎಲ್ಲ ಕಾಯಿಸ್ಕಲ್ಲ. ಮೇ ಬಿ ಸಾಯಂಕಾಲ 6 ಗಂಟೆ ಅಥವಾ 8 ಗಂಟೆ ಈ ಟೈಮಿಗೆ ಬರ್ಬೋದು ರಿಸಲ್ಟು. ಓಕೆ, ಸೊ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಇವಾಗ ನೋಡಿ ಇವತ್ತು ಆಗೋಯ್ತು 2 ದಿನ ಆಯಿತು. ಮತ್ತೆ ಹುಡುಗರು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡಬೇಕು. 24 ಅಂತಂದರೆ 25ಗೆ ಮತ್ತೆ ಬಿಟ್ಟರೆ ಹುಡುಗರಿಗೆ ಕೆಲವೊಂದಿಷ್ಟು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಲೈಕ್ ಎಕ್ಸಾಂಪಲ್ ಈಗ BMS ಮೇ ಬಿ ಸೀಟ್ ಮೆಟ್ರಿಕ್ಸ್ ಕಡೆಯಿಂದ ಬಂದಿದ್ರೆ ಆ ಹುಡುಗರು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡಬೇಕು. ಯೋಗ ನ್ಯಾಚುರೋಪತಿ ಅವ್ರಿಗೆ ಬಿಡಬೇಕು. ಯುನಾನಿ ಭಾಳಷ್ಟು ಕೋರ್ಸಸ್ಗಳು ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಅವ್ರಿಗೆ ಟೈಮ್ ಬೇಕೇ ಬೇಕು. ಓಕೆ, ಅಬ್ವಿಯಸ್ಲಿ ಬೇಕೇ ಬೇಕು. ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ ಮತ್ತು BD ಸ್ಟೂಡೆಂಟ್ ಕೂಡ ಮೊನ್ನೆ ಮಾಡಿದ್ರು. ಯಾಕಂದರೆ ಮೊನ್ನೆ ಸೀಟ್ ಮೆಟ್ರಿಕ್ಸ್ ಬಂತು, ಅವಾಗ ಮಾಡಿದ್ರೆ. ಸೊ ಕೆಲವೊಂದಿಷ್ಟು ಕೋರ್ಸಸ್ ಈಗೀಗ ಸರ್ವರ್ ಎಲ್ಲ ಸಾಲ್ವಾಗಿ ಮಾಡ್ತಿದ್ರೆ, ಸರಿಯಾಗಿ ಮಾಡಿರಲಿಕ್ಕಿಲ್ಲ. ಹಂಗಾಗಿ ಆಪ್ಷನ್ ಎಂಟ್ರಿ ಅಂದರೆ ಬೇಗ ಒಂದು ಮಾಕ್ ಅಲಾಟ್ಮೆಂಟ್ ಬಿಟ್ಟರೆ ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ವಾಪಸ್ ಚೇಂಜಸ್ ಮಾಡ್ಕೋಬೋದು ಹುಡುಗರು. ಸೊ ಆದಷ್ಟು ಬೇಗನೆ ಬಿಡ್ತಾರೆ. ಸೊ ಹಂಗಾಗಿ ವರಿ ಮಾಡ್ಕೊಬಿಡಿ. ಇವತ್ತೇನಾದರೂ ಬಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆಲ್ಮೋಸ್ಟ್ ಅನ್ಕೋರಿ ಸಾಯಂಕಾಲ ಮೇಲೇ ಬರ್ಬೋದು, 6 ಗಂಟೆ ಮೇಲೇ ಆಗ್ಬೋದು. ಓಕೆ, ಹ್ಯಾಂಡ್ ಈಗಾಗಲೇ ಹೇಳ್ದಂಗೆ ಹುಡುಗರ ಈಗ ಮತ್ತೆ BMS ಸ್ಟೂಡೆಂಟಿಗಂತೂ ಮಾಕ್ ರಿಸಲ್ಟ್ ಅಂತೂ ಆಗಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಯೋಗ ನ್ಯಾಚುರೋಪತಿ ಈ ಒಂದು ಸ್ಟೂಡೆಂಟ್ ಕೂಡ ಮಾಕ್ ರಿಸಲ್ಟ್ ಇರಲ್ಲ. ಈಗ ಯಾವಾಗ ಇದು ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ವಾಪಸ್ ಆಪ್ಷನ್ ಎಂಟ್ರಿ ಬಿಡ್ತಾರೋ ಅವಾಗ ಏನೆಲ್ಲ ಮಾಡ್ತಾರೋ ಅದೇ ಫೈನಲ್ ಆಗಿ ಬಿಟ್ಬಿಡ್ತಾರೋ ಹೊರತು ಅದಕ್ಕಿಂತಲೂ ಬೇಗನೆ. ಈಗ ಕೆಲವೊಂದು ಹುಡುಗರು ಕೇಳ್ತಾ ಇದ್ರೆ ಮತ್ತು ಫೈನಲ್ ರಿಸಲ್ಟ್ ಯಾವಾಗ ಅಂತ ಕೇಳ್ಬೋದು. ನೋಡಿ, ಅವರು MCC ಕೌನ್ಸಿಲಿಂಗ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಕಾರಣ ಈಗ ಮೇ ಬಿ 30 ಏನಾದ್ರೆ ನಮ್ಮದು ಮೇ ಬಿ ಅದಕ್ಕಿಂತಲೂ ಬೇಗ ಅಂತ ರಿಸಲ್ಟ್ ಬರ್ಲಿಕ್ಕೆ ಮಾಡಲ್ಲ. ಮೇ ಬಿ ಅವತ್ತ ಬಿಡ್ಬೋದು, ಅಂದರೆ 30-31ಕ್ಕೆ ಬಿಡ್ಬೋದು, ಅಥವಾ 1ನೇ ತಾರೀಕು 2ನೇ ತಾರೀಕು ಬಿಡ್ಬೋದು ರಿಯಲ್ ಅಲಾಟ್ಮೆಂಟ್ನ. ಬಟ್ ಅದಕ್ಕಿಂತಲೂ ಬೇಗ ನಂತರ ಬಿಡಲ್ಲ. ಅಂದರೆ ಅದು ಎರಡೇ ಏನಾಗ್ತದೆ ಅಂತಂದರೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ, ಹುಡುಗರು ಕೂಡ ಅದು ಗೊಂದಲ ಆಗ್ತದೆ. ಓಕೆ, ಎರಡು ಎಟ್ ಎ ಟೈಮ್ ರಿಸಲ್ಟ್ ಬಂದಾಗ ಹುಡುಗರಿಗೆ ಕ್ಲಾರಿಫಿಕೇಷನ್ ಸಿಗ್ತದೆ, ಎರಡೂ ಕಡೆ ಸೀಟ್ ಸಿಕ್ಕಿರ್ತದೆ. ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಂಡು ಹುಡುಗರು ಹೋಗ್ತಾರೆ. ಈ ರೀತಿ ನಡೀತದೆ. ಸೊ ನೋಡೋಣ, ಈಗಂತರೂ ಒಂದೊಂದೇ ಸೀಟ್ ಮ್ಯಾಟ್ರಿಕ್ಸ್ ಬರ್ತದವ. ಆ್ಯಂಡ್ ನಿನ್ನೆ ಕೂಡ ನೈಟ್ ಹೊಸದಾಗಿ ಒಂದು ಫೀ ಸ್ಟ್ರಕ್ಚರ್ ಕೂಡ ಬಿಟ್ಟಿದ್ದಾರೆ. ಓಕೆ, ಆ್ಯಂಡ್ ಅದನ್ನೇ ಅಂದರೆ ಈಗಾಗಲೇ ಹಿಂದೆ ಬಿಟ್ಟಿದ್ರಲ್ಲ ಅದನ್ನೇ ಬಿಟ್ಟಿದ್ದಾರೆ. ಹೊಸ ತಾತ್ಕಾಲಿಕ ಅಂತಂದರೆ ತಾತ್ಕಾಲಿಕ ಏಕೆ ಎಷ್ಟು ಸರಿ ಆಗ್ತಾರಂತ ಗೊತ್ತಿಲ್ಲ ನನಗೆ. ಓಕೆ, ಈಗಾಗಲೇ ಒಮ್ಮೆ ಬಿಟ್ಟಿದ್ರು, ಮತ್ತೆ ತಾತ್ಕಾಲಿಕ ಅಂತ ಮತ್ತೇನು ಹಾಕೋ ಅವಶ್ಯಕತೆ ಏನಿತ್ತು. ಫೈನಲ್ ಆಗಿ ಒಂದು ಅಂದರೆ ರಿವೈಸ್ಡ್ ಆಗಿಬಿಟ್ಟು ಫೈನಲ್ ಒಂದು ಫೀ ಸ್ಟ್ರಕ್ಚರ್ ಕೂಡ ಕಡೆಯಿಂದ ಬಿಡ್ತಿಲ್ಲ. ಬಟ್ ಆಲ್ಮೋಸ್ಟ್ ಈಗೇನು ಪ್ರೊವಿಷನಲ್ ಅಂತ ಬಿಟ್ಟಿರ್ತಾರೋ, ಸೀಟ್ ಮೆಟ್ರಿಕ್ಸ್ ಆಯಿತು, ಫೀ ಸ್ಟ್ರಕ್ಚರ್ ಆಯಿತು, 99 ಅದೇ ಇರ್ತದೆ. ಓಕೆ, ಚೇಂಜಸ್ ಏನಾಗಲ್ಲ, ಅಷ್ಟೇ ಇರ್ತದೆ. ಈಗ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ ಕೊಡಬೇಕು ಕಡೆಯಿಂದ. ಯಾಕಂದರೆ ಮೆಡಿಕಲ್ ಸೀಟಲ್ಲಿ ಸ್ವಲ್ಪ BDS ಸೀಟಲ್ಲಿ ಸೀಟ್ ಮೆಟ್ರಿಕ್ಸಲ್ಲಿ ಭಾಳಷ್ಟು ಸ್ವಲ್ಪ ಸೀಟ್ ಮೆಟ್ರಿಕ್ಸ್ ಅಲ್ಲ ಸಾರಿ ಫೀ ಸ್ಟ್ರಕ್ಚರಲ್ಲಿ ಸ್ವಲ್ಪ ಕ್ಲಾರಿಫಿಕೇಷನ್ ಕಡೆಯಿಂದ ಕೊಡೋದಿದೆ. ಅದನ್ನು ಬೇಗನೆ ಕೊಡಲಿ. ಆ್ಯಂಡ್ ಶೆಡ್ಯೂಲ್ ಬಿಡ್ಬೇಕು. ನಮ್ಮ ದವರು ಅದನ್ನು ಮಾಡ್ತಿಲ್ಲ ಮೇನ್. ಯಾಕಂತಂದರೆ ಯಾವುದೇ ರೀತಿ ಒಂದು ಶೆಡ್ಯೂಲು ಸ್ಟಾರ್ಟಿಂಗ್ ಏನೋ ಒಂದು ಟೆಂಪ್ರರಿ ಯಾವ ರೀತಿ ಬಿಟ್ಟರು ಆ ರೀತಿನ ಅದು ಬಿಟ್ಟರೆ ಒಂದು ಸ್ವಲ್ಪ ಹುಡುಗರಿಗೆ ಸಮಾಧಾನ ಇರ್ತದೆ. ಹಂಗೆ ಇಲ್ಲಿವರೆಗೂ ಮಾಡಿರಿ, ಇಷ್ಟಿಂದ ಇಷ್ಟು ಗಂಟೆ ಒಳಗೂ ನಿಮ್ಗೆ ಬಿಡ್ತೀವಿ ಅಂತ ಹೇಳ್ತಿದ್ರೆ ಹೊರತು ಒಂದು ಶೆಡ್ಯೂಲ್ ಬಿಡ್ತಿಲ್ಲ ಪ್ರಾಪರಾಗಿ. ಮುಂದೆ ಬರುವ ದಿನಗಳು ಅಂದರೆ ಮುಂದೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಏನು ನಡೀತವೆ ಅದಕ್ಕೊಂದು ಶೆಡ್ಯೂಲ್ ಬಿಟ್ಕೊಂಡೇ ಮಾಡಲಿ ಅಂತ ಕಡೆಯಿಂದ ಕೇಳ್ಕೊತೀವಿ. ಸರಿ, ಏನಾದರೂ ಅಂದರೆ ಮಾಕ್ ರಿಸಲ್ಟ್ ಬಂದರೆ ಕ್ವಿಕ್ಕಾಗಿ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಲಿಂಕ್ನ ಕಳಿಸ್ತೀನಿ, ಅಲ್ಲಿದ್ದ ಮಾಡ್ಕೊಬೋದು. ಚೆಕ್ಔಟ್ ಮಾಡ್ಕೊಳ್ಳೋ ಏನು ದೊಡ್ಡ ಕೆಲಸ ಅಲ್ಲ.
ಇದೇ ವೆಬ್ಸೈಟಲ್ಲೇ ಬಂದುಬಿಟ್ರೆ ನಿಮಗೆ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಬಂದಿರ್ತದೆ, ಅಥವಾ ಮಾಕ್ ಅಲಾಟ್ಮೆಂಟ್ ಲಿಂಕ್ ಅಂತ ಬಂದಿರ್ತದೆ. ಸೊ ಇಲ್ಲೇ ಬರ್ತದೆ. ಓಕೆ, ವೆಬ್ಸೈಟಲ್ಲೇ ಬಂತಂದರೆ UG UGCT ಎರಡೂ ಕೂಡ ಟ್ಯಾಬಲ್ಲಿ ಬರ್ತದೆ. ಇಲ್ಲ ಅಂತಂದರೆ ಈಗ ಮುಖಪುಟ ಅಂತ ಏನು ಕರಿತೀವಿ, ಹೋಮಲ್ಲಿ ಹೋಯ್ತಂದರೆ ಇಲ್ಲೂ ಕೂಡ ನಿಮಗೆ ಇತ್ತೀಚಿನ ಪ್ರಕಟಣೆಗಳಲ್ಲಿ ಇಲ್ಲೇ ಮೇಲ್ಗಡೆ ಬಂದಿರ್ತದೆ ಲಿಂಕ್. ಬಂದರೆ ಶೇರ್ ಮಾಡ್ತೇನೆ. ಓಕೆ, ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೆ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.